ಇಷ್ಟು ವರ್ಷ ಕನಸಾಗಿ ಕಾಡ್ತಾ ಇದ್ದ ದಿನ ಈಗ ಎದುರುಗಡೆ ಬಂದಿದೆ. ಯಜಮಾನ್ರು, ನೀವು, ಲಲಿತಾ ದೇವಿಯಮ್ಮವರು ಒಂದಾಗ್ತಿದ್ದ ಹಾಗೆ ಆ ವಿಜಯಾಂಬಿಕೆಗೆ ಗ್ರಾಚಾರ ಕೆಡ್ತು ಅಂತ ಅರ್ಥ. ಅದೆಲ್ಲ ಬಿಡು ಪದ್ದು, ಸದ್ಯಕ್ಕೆ ಅದ್ಯಾವುದೂ ನನ್ನ ಗಮನದಲ್ಲಿಲ್ಲ. ವೀರು ತುಂಬಾ ನೊಂದ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಮಾತಾಡಬೇಕು, ಅವರನ್ನ ಸೇರಬೇಕು, ಮತ್ತೆ ಸಂಸಾರದ ಸಂತೋಷನ ಅನುಭವಿಸ್ಬೇಕು. ನನ್ನಮ್ಮ, ನನ್ನ ಗಂಡ, ನನ್ನ ಮಗಳು ಇವರುಗಳ ಜೊತೆ ಸಂತೋಷದ ಕ್ಷಣಗಳನ್ನು ಕಳಿಬೇಕು. ಅದಾದ್ಮೇಲೆ ಆ ವಿಜಯಾಂಬಿಕಾ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದು. ಇದಿಷ್ಟೇ ನನ್ನ ಮುಂದೆ ಇರೋ ಗುರಿ. ದೇವರು ನಮ್ಮ ಕಡೆ ಇದ್ದಾನೆ ಅಮ್ಮೋರೆ. ಅವನು ಕೊಟ್ಟಿರೋ ಅಗ್ನಿ ಪರೀಕ್ಷೆಲೆಲ್ಲ ನಾವು ಗೆದ್ದಿದ್ದೀವಿ. ಸತ್ಯಕ್ಕೆ ಸಾವಿಲ್ಲನ್ನೋ ಮಾತು ನಿಜ ಆಗ್ತಾ ಇದೆ. ಪದ್ದು, ಇವತ್ತು ನಾನು ನನ್ನ ಗಂಡ ಮಾತ್ರ ಒಂದಾಗ್ತಿಲ್ಲ, ನನ್ನ ಮಗಳು ನಾನು ಕೂಡ ಒಂದಾಗ್ತಾ ಇದ್ದೀವಿ. ಅದಕ್ಕೆ ಶ್ರಾವಣಿಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಅಮ್ಮೋರೆ, ಮಗಳಿಗೆ ಅಮ್ಮನ ಕೈ ರುಚಿ ಇಷ್ಟ ಆಗದೆ ಇರುತ್ತಾ? ಶ್ರಾವಣಿ ಅಮ್ಮವ್ರಿಗೆ ಏನೆಲ್ಲ ಇಷ್ಟನೋ ಅದನ್ನೆಲ್ಲ ನೀವೇ ಮಾಡಿ ಬಡಿಸೋರಂತೆ. ಆದರೆ ಅದಕ್ಕೂ ಮೊದಲು ಯಜಮಾನ್ರ ಜೊತೆ ಮಾತಾಡಿ, ಅದಾದಮೇಲೆ ಮನೆಗೆ ಬಂದು ಶ್ರಾವಣಿ ಅಮ್ಮವ್ರಿಗೆ ಸಿಹಿ ತಿಂಡಿ ಮಾಡಿ ಬಾಯಿ ತುಂಬ ತಿನ್ಸೋರಂತೆ. ಸರಿನಾ? ಸರಿ ಪದ್ದು, ನೀನು ಹೇಳ್ದ ಹಾಗೆ ಆಗಲಿ. ಸರಿನಮ್ಮ, ನಿಮಗೆ ಲೇಟ್ ಆಗ್ತಾ ಇದೆ, ಹೊರಡಿ. ಹಾಂ. ಪ್ರಾಣಕ್ಕೆ ಪ್ರಾಣ ಆಗಿರೋ ವೀರುನ ನಾನು ಮತ್ತೆ ಸೇರೋದಕ್ಕೆ ಹೋಗ್ತಾ ಇದ್ದೀನಿ. ವೀರು ನನ್ನ ಜೀವ. ಅವ್ರು ನನ್ನನ್ನು ದೂರ ಮಾಡಿದ್ರು, ನನ್ನ ಹೃದಯದಲ್ಲಿ ಯಾವಾಗಲೂ ಇದ್ದಿದ್ದು ವೀರುನೇ. ಈ ಹೃದಯದ ಬಡಿತ ಇರೋವರೆಗೂ ವೀರು ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ. ನನ್ನ ಗಂಡನ್ನ ಸೇರುವಂಥ ಕ್ಷಣ ಬಂದೇ ಬಿಡ್ತು ದೇವ್ರೆ. ನಾನು ಮತ್ತೆ ಹೊಸದಾಗಿ ಬದುಕು ಶುರು ಮಾಡ್ತಾ ಇದ್ದೀನಿ. ಆಶೀರ್ವಾದ ಮಾಡು ದೇವ್ರೆ. ಅಮ್ಮೋರೆ, ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮ ಹೆಸರಲ್ಲೂ ಯಜಮಾನ್ರ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಬಂದೆ. ದೇವರು ಬಲಕ್ಕೆ ಹೂವು ಕೊಡ್ತು. ಎಲ್ಲ ಒಳ್ಳೇದಾಗುತ್ತೆ. ಇಷ್ಟು ವರ್ಷ ನೀವು ಯಾರು ಅಂತ ಯಾರಿಗೂ ಗೊತ್ತಾಗ್ದೇನೆ ಬದುಕ್ತಾ ಇದ್ರಿ. ಆದ್ರೆ ಇನ್ ಮುಂದೆ ರಾಣಿ ತರ ರಾಜನ್ ಮುಂದೆ ಬದುಕ್ತೀರಾ. ತಗೊಳ್ಳಿ ಅಮ್ಮೋರೆ, ಪ್ರಸಾದ. ನಿನ್ನ ಮಾತು ನಿಜ ಚೋಟು. ನಾನು ನಿಜವಾಗ್ಲೂ ರಾಣಿನೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರಬೇಕಾದ್ರೆ ಯಾವುದೇ ಹೆಣ್ಣಾದ್ರೂ ರಾಣಿ ಹಾಗೆ ಇರ್ತಾಳೆ. ಆ ವಿಜಯಾಂಬಿಕಾ ನಮ್ಮ ಆಸ್ತಿ ಅಧಿಕಾರನೆಲ್ಲ ಕಿತ್ಕೊಂಡಿರ್ಬೋದು, ಆದರೆ ಆ ದೇವರು ಸಂಸಾರ ಅನ್ನೋ ದೊಡ್ಡ ನಿಧಿನೇ ನನ್ನ ಪಾಲಿಗೆ ಕೊಟ್ಟಿದ್ದಾನೆ. ನನಗಷ್ಟು ಸಾಕು. ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮೋರೆ, ನನ್ನೂ ಮರಿಬೇಡಿ. ತಲೆಹರಟೆ. ಇಷ್ಟು ವರ್ಷ ದೂರ ಇದ್ದು ಕೂಡ ಒಂದೇ ಒಂದು ಕ್ಷಣ ನನ್ನ ಅಮ್ಮನ್ನಾಗ್ಲಿ ಗಂಡನಾಗ್ಲಿ ಅಥವಾ ನನ್ನ ಮಗಳನ್ನಾಗ್ಲಿ ನಾನು ಮರೀಲಿಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷದಿಂದ ನೀನು ನನ್ನ ಜೊತೆಲೇ ಇದೆಯಾ. ನಾನು ನಿನ್ನನ್ನು ಹೇಗೋ ಮರಿತೀನಿ. ಯೋಚನೆ ಮಾಡಬೇಡ. ನಾನು ನನ್ನ ಗಂಡ ಇಬ್ಬರೂ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ನಿನಗೆ ಯಾವತ್ತೂ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡ. ಸುಬ್ಬು ಮನೆ ತುಂಬಿದ ಮನೆ. ನಾವು ಅಲ್ಲಿಗೆ ಹೋಗೋಣ. ಇಷ್ಟು ದಿನ ನಿನ್ನ ಪಾಲಿಗೆ ಬರೀ ನಾನು ಮಾತ್ರ ಇದ್ದೆ, ಆದರೆ ಅಲ್ಲಿ ನಿನಗೆ ಒಂದು ಇಡೀ ಮನೆಯವ್ರು ಸಿಗ್ತಾರೆ. ಹಾಗಿದ್ರೆ ಇವತ್ತಿನ ದಿನ ನನಗೂ ಅದೃಷ್ಟ ದಿನಾನೇ. ಹೋಗಿ ಬನ್ನಿ ಅಮ್ಮೋರೆ, ಒಳ್ಳೇದಾಗ್ಲಿ. ಸರಿ, ಬರ್ತೀನಿ.